ಸರ್ ಡೆಲ್ಲಿ ವಿಶೇಷ. ಡೆಲ್ಲಿ ಏನಿಲ್ಲ, ನಮ್ಮ ಮೇಕೆದಾಟು ಕೇಸು ಬರ್ತಾ ಇದೆ, ಡೇಟ್ ಫಿಕ್ಸ್ ಆಗಿದೆ. ಬಟ್ ಕಾನ್ಸ್ಟಿ ರೆಡಿ ಆಗಿರಬೇಕು. ಅದಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ ಕೂಡ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಪ್ಲಾನಿಂಗ್ ಆಗಬೇಕು, ಯಾರನ್ನ ನಾವು ಎಂಗೇಜ್ ಮಾಡಬೇಕು ಅಂತ ಮೊದಲೇ ಇರೋರು ನಡೆಸ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಬಂದಿದ್ದೀವಿ. ಸರ್ ನಾಳೆ ದಸರಾ ಉದ್ಘಾಟನೆ ಇದೆ, ನಡೆಯುತ್ತೆ. ದಸರಾ ಹುಡುಗಿಯರು ಹೋಗ್ಬೇಕಾಯ್ತು, ಬಟ್ ನನಗೆ ಇದೊಂದು ಬಹಳ ಪ್ರಯಾರಿಟಿ ಇದೆ. 23ವರೆಗೂ ಇದೆ. ತಿರ್ಗಾ ಇದು ಬಂದ ಮೇಲೆ ಸ್ವಲ್ಪ ಮುಂದಕ್ಕೆ ಆಗ್ಬೋದು ಡೇಟ್ ಇನ್ಫಾರ್ಮೇಶನ್ ಇದೆ. ನಮ್ಮ ಸ್ಟೇಟ್ ರೆಪ್ರೆಸೆಂಟ್ ಮಾಡೋದು ಕೇಸ್. ಸರಿ, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ 2 ಕ್ವಶನ್ ಇದೆ. ಒಂದು, ಈ 33 ಕ್ರಿಶ್ಚಿಯನ್ ಜಾತಿಗಳೇನು ಉಲ್ಲೇಖ ಮಾಡಲಾಗಿತ್ತು ಅದನ್ನು ವಾಪಸ್ ಪಡ್ಕೊಂಡಿದೆ OBC ಇದು ಅನ್ನುವಂಥದ್ದು ಒಂದು. ಆಮೇಲೆ 2ನೇದು, ಈ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ ವೀರಶೈವ ಲಿಂಗಾಯತರ ಸಂಖ್ಯೆ ಕಡಿಮೆ ತೋರಿಸೋ ಸಂಶಯ ಇದೆ ನಮ್ಗೆ ಅಂತ ಅವರು ಹೇಳಿದ್ದಾರೆ. ಯಾರಿಗೂ ಸಂಶಯ ಬೇಡ. ಈ ಜಾತಿ ಗಣತಿ ವಿಚಾರ ಅಲ್ಲ, ಇದು ಸಾಮಾಜಿಕ ನ್ಯಾಯ ವಿಚಾರ. ಇದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಸಹಾಯ ಮಾಡಬೇಕು. ಯಾವ ಸಮಾಜದವರು ಕೂಡ ಸಂಶಯ ಬೇಡ. ಈಗ ಎಲ್ಲರೂ ಕೂಡ ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ. ಹಿಂದೆ 10 ವರ್ಷ ಆಯ್ತು ಅಂತೇಳಿ ಇದನ್ನ ಮುಂದಕ್ಕೆ ಹಾಕ್ತೀವಿ. ಇದನ್ನ ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ. ನಾನು ಎಲ್ಲ ಸಮಾಜದವ್ರಿಗೂ ಒಂದು ಪಕ್ಷದ ಅಧ್ಯಕ್ಷನಾಗಿ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಎಲ್ಲ ಸಮಾಜದವರು ಕೂಡ ಜಾಗೃತರಾಗಬೇಕು. ಬಡವರಿರ್ಬೋದು, ಎಲ್ಲಾ ಹಿಂದುಳಿದ ವರ್ಗದ ಎಲ್ಲಾ ನಾಯಕರಿರ್ಬೋದು, ಮತ್ತು ಯಾರ್ಯಾರು ಸುಮಾರು 7 ಕೋಟಿ ಜನ ಇದ್ದಾರೆ, ಅವರೆಲ್ಲರೂ ಕೂಡ ಎಲ್ಲೇ ಇರಲಿ, ಯಾವ ದೇಶದಲ್ಲೇ ಇರಲಿ, ಆನ್ಲೈನ್ ಅಲ್ಲೂ ಕೂಡ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಅಬ್ಜೆಕ್ಷನ್ ರೈಸ್ ಮಾಡೋ ಅವಕಾಶ ಇದೆ. ನೀವೆಲ್ಲ ಪ್ರತಿಯೊಬ್ಬರು ಮಾಹಿತಿ ಕೂಡ ನಿಮ್ಮ ಫೋನ್ಗೂ ಕೂಡ ಆ ಮಾಹಿತಿ ದೊರಕುವಂತ ಅವಕಾಶ ಇದೆ. ಆದ್ರಿಂದ ನಿಮ್ಮ ಕುಟುಂಬದವರು ಎಲ್ಲಿರ್ಲಿ, ನೀವೆಲ್ಲೇ ಕೆಲಸ ಮಾಡ್ತಿರ್ಲಿ, ಕ್ಲೀನ್ ಆಗಿ ಅದನ್ನ ಬರ್ಸ್ಬೇಕು ಅನ್ನೋದು ಮಾಹಿತಿಯನ್ನ ತಾವೆಲ್ಲ ಕೊಡಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತೇನೆ. ನಮ್ಮ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡಿರೋದು ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಆ ಕೆಲಸ ಎಲ್ಲ ಮಾಡಬೇಕು. ಸೊ ನಾನು ವೀರಶೈವ ಸಮುದಾಯಕ್ಕೆ ತೊಂದರೆ ಆಗ್ತದೆ ಅಂತ ಏನು ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ, ನೀವು ಗಾಬರಿ ಏನು ಪಡ್ಕೋಬೇಕಾಗಿಲ್ಲ. ನಿಮ್ಮ ಪ್ರಚಾರ, ನಿಮ್ಮ ಜನ, ನಿಮ್ಮ ಸಮುದಾಯ, ರಾಜ್ಯದ ಎಲ್ಲಾ ಸಮುದಾಯಗಳು ಕೂಡ ಇದರ ಬಗ್ಗೆ ತಿಳುವಳಿಕೆ ಮೂಡಿಸುವಂತ ಕೆಲಸ ಎಲ್ಲರೂ ಮಾಡಬೇಕು. ಬರೀ ಒಂದು ಸಮುದಾಯದ ಮಾಡೋದಲ್ಲ, ಇದು ಎಲ್ಲಾ ಸಮುದಾಯದವರು ಇದನ್ನ ಉಪಯೋಗಿಸ್ಕೊಳ್ಬೇಕು. ಇದು ಕ್ರಿಶ್ಚಿಯನ್ ವಾಪಸ್ ತಗೊಂಡಿದ್ದಾರೆ ಅದು ನನ್ಗೆ ಗೊತ್ತಿಲ್ಲ. ಈ ಕ್ರಿಶ್ಚಿಯನ್ ವಿಚಾರ ನಾನು ನೋಡಿದೆ, ನನಗೂ ಸ್ವಲ್ಪ ಗಾಬರಿ ಆಯ್ತು. ಚೀಫ್ ಮಿನಿಸ್ಟರ್ ಇದನ್ನ ಪ್ರಸ್ತಾವನೆ ಮಾಡಿದ್ರು, ಈ ತರ ಹಿಂಗಾಗಿದೆ ಅಂತ ನನಗೆ ಮಾಹಿತಿ ಇದೆ ಅಂತ. ಅವರೇ ಇದ್ರ ಬಗ್ಗೆ ನಾನು ಇವ್ರನ್ನ ಕರೆದಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆ ಎಲೆಕ್ಷನ್, ಇವ್ರಿಗೆ ನಮ್ಮ ಕಮಿಷನ್ಗೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ. ನಾವು ಅವರೆಲ್ಲ ಕರೆಸ್ಬಿಟ್ಟು ಈ ತರ ಎಲ್ಲ ಅಬ್ಜೆಕ್ಷನ್ಸ್ ಇದೆ ಅಂತ ತಿಳಿಸಿದ್ದೀವಿ. ಅದೇನು ಹೇಳ್ಬೇಕು ಅವ್ರ ಸರ್ಕಾರದಿಂದ ಅವ್ರಿಗೆ ಸಂದೇಶ ಕೊಡ್ತಾರೆ. ಈ ಜಾತಿ ಸಮೀಕ್ಷೆ ಹೆಸರಲ್ಲಿ ಹಿಂದೂ ಸಮಾಜ ಒಡೆಯೋ ಪ್ರಯತ್ನ ಅಂತ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಅಶ್ವಥ್ ನಾರಾಯಣ್ಗೆ ರಾಜಕಾರಣ ಬೇಕಷ್ಟೇ, ನಮ್ಗೆ ರಾಜಕಾರಣ ಬೇಡ. ನಮ್ಗೆ ಜನರ ಬದುಕು ಇಂಪಾರ್ಟೆಂಟ್. ನಾವು ಆ ದೃಷ್ಟಿಯಿಂದ ನಾವು ಮಾಡ್ತೀವಿ. ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಅಶ್ವಥ್ ನಾರಾಯಣ್ಗೆ. ಈಗ ಎಲ್ಲ ಚೆನ್ನಾಗಿ ಪ್ರಚಾರ ಮಾಡ್ತೀವಿ. ಅವರ ಪಕ್ಷದ್ದೇ ಬೇಕಾದ್ರೆ ಅವ್ರ ಆಚಾರ ವಿಚಾರನೇ ಪ್ರಚಾರ ಮಾಡಿ ಅವರೇ ಅವರ ಸಮಾಜದ ಎಲ್ಲಾ ಜನರನ್ನ ಫಸ್ಟ್ ಈಗ ಸೇರಿಸುವಂತ ಕೆಲಸ ಮಾಡ್ತೀವಿ. ಯಾರ ಮೇಲೂ ಅನುಮಾನ ಪಡೋದು ಬೇಡ. ಎಲ್ಲ ಟೀಚರ್ಸ್ ಯಾರು ಮೋಸ ಮಾಡೋದಿಲ್ಲ. ನಾವೇನು ದಾಖಲೆ ಮಾಡ್ಕೊಂಡಿರ್ತೀವಿ ಆ ದಾಖಲೆನ ಎಲ್ಲರ ಫೋನ್ಗೂ ಮೆಸೇಜ್ ಹೋಗ್ತದೆ. ಅಬ್ಜೆಕ್ಷನ್ ಕರೀತಾರೆ ಅವರು. ಆ ಪ್ರಕಾರ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ಹಿಂದೆ ಏನು ನಮ್ಮ ಇವರು ಹೆಗಡೆ ಅವ್ರದ್ದು ವರದಿ ಇತ್ತಲ್ಲ ಮಾತಾಡ್ತಾರೆ, ಅದನ್ನ ದಾಖಲೆಗಳಿದೆ. ಆ ದಾಖಲೆ ತಗೊಂಡು ಊರಲ್ಲಿ ರಿವೆರಿಫೈ ಮಾಡಿ ಬೇಕಾದ್ರೆ ಎಲ್ಲರಿಗೂ ಕಳ್ಸಿಕೊಡ್ತೀವಿ. ಬೇಕಾದ್ರೆ ಎಲ್ಲರಿಗೂ ಏನೇನ್ ದಾಖಲೆ ಯಾರು ಬೇಕು ಅಂತ ಕೇಳ್ತಾರೆ. ನಮ್ಮ ತಂಗಡಿಯವರ ಆಫೀಸ್ಗೆ ಕೇಳಿದ್ರೆ ಎಲ್ಲರಿಗೂ ತಲುಪಿಸುವಂತ ಬೇಕಾದ್ರೆ ವ್ಯವಸ್ಥೆ ಮಾಡ್ತೀವಿ. ಹಿಂದೆ ಏನಿತ್ತು ಸೆಟ್ರೇಟ್ ಮಾಡ್ತೀವಿ. ಸೋನಿಯಾ ಗಾಂಧಿ ಅವ್ರನ್ನ ಖುಷಿಪಡಿಸೋದಕ್ಕೆ, ಹೈಕಮಾಂಡ್ ಮಟ್ಟದ ನಾಯಕರನ್ನು ಖುಷಿಪಡಿಸೋದಕ್ಕೆ ಕ್ರಿಶ್ಚಿಯನ್ ಪದವನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಯಾರು ಆರ್ ಅಶೋಕರು ಅಪೋಸಿಷನ್ ಲೀಡರ್.
ಅವ್ರ ಸಮಾಧಾನಕ್ಕೆ ಅವ್ರ ಪಾರ್ಟಿ ಲೀಡರ್ಗಳು ಮೆಚ್ಚಂತ ಮಾತಾಡ್ತಾರೆ. ಸರ್ ನಾಳೆಯಿಂದ GST ಜಾರಿಗೆ ಬರ್ತಾ ಇದೆ ಸರ್, ಅದನ್ನ ರಾಜ್ಯ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಹಣ ಕಡಿಮೆ ಸಿಗ್ತಾ ಇದೆ ಅದನ್ನ ಕೇಂದ್ರ ಸರ್ಕಾರ ತುಂಬಬೇಕು ಒತ್ತಾಯ ಯಾಕೆಂದ್ರೆ ನಾವು ಯಾರೇ ಆ ಹಣದ ಇಷ್ಟು ಬರ್ತದೆ ಅಂತೇಳಿ ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿದ್ದೇವೆ. ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಕಾಮಗಾರಿಗಳನ್ನ ವಿವಿಧ ಇಲಾಖೆಗಳಲ್ಲಿ ತೆಗೆದುಕೊಂಡಿದ್ದೇವೆ. ಯಾವುದಕ್ಕೂ ಅನ್ಯಾಯ ಆಗಬಾರ್ದು, ಅದಕ್ಕೆ ಕೇಂದ್ರ ಸರ್ಕಾರನೇ ಅದನ್ನ ತುಂಬಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಸರ್ ನಿನ್ನೆ ನೀವು ಸಭೆಯಲ್ಲಿ ಭಾಗವಹಿಸಿದ್ರಿ, ಒಕ್ಕಲಿಗ ಸಮುದಾಯ ಸಭೆಯಲ್ಲಿ ಅಭಿಪ್ರಾಯ ಭಿನ್ನವಾಗಿದೆ ಅನ್ನುವಂಥದ್ದು ಹೆಂಗೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಯಾರೆಲ್ಲಿ ಏನ್ ಮಾತಾಡಿದ್ರು ಗೊತ್ತಿಲ್ಲ, ನನ್ನ ಹತ್ರ ಯಾರು ಏನೋ ಮಾತಾಡಿಲ್ಲ. ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ನಾವೆಲ್ಲರಿಗೂ ನ್ಯಾಯನ ಒದಗಿಸ್ಕೊಡ್ಬೇಕು. ನೀವು ಜಾಗೃತರಾಗಿ ನಿಮ್ ಸಮಾಜಕ್ಕೆ ಎಚ್ಚರಿಕೆ ವಹಿಸಿ. ನಾನು ನಮ್ಮ ಸಮಾಜದ ಸಭೆಗೂ ನಾನು ಹೋಗಿದ್ದೆ. ನಾನಲ್ಲಿ ಬರೀ ನೀವು ವಕೀಲರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡಿ, ಎಲ್ಲಾ ಸಮಾಜದವ್ರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಎಲ್ಲರೂ ಕೂಡ ತಿಳಿಸ್ಲಿ. ಈಗ ಬಾಲಗಂಗಾಧರ ಸ್ವಾಮೀಜಿಯವರು ಎಲ್ಲಾ ಸಮಾಜದ ಮಠಾಧಿಪತಿಗಳನ್ನ ಸೃಷ್ಟಿ ಮಾಡಿದ್ರು. ಹಂಗೆ ನಾವು ಕೂಡ ಹಿಂದುಳಿದವ್ರಿಗೆ ಎಲ್ಲರೂ ಕೂಡ ರಕ್ಷಣೆಯಾಗಿ ನಾವು ನಿಂತ್ಕೊಳ್ಬೇಕು ಅಂತ ಹೇಳಿದ್ವಿ. ಅಲ್ಲ, ಬರೀ 15 ದಿನದಲ್ಲಿ 6.7 ಕೋಟಿ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಮುಂದಕ್ಕೆ ಹಾಕಿ ಅನ್ನೋದು ಹೇಳ್ತಾ ಇದಾರೆ. ನೋಡೋಣ, ಮತ್ತೆ ಸ್ಕೂಲ್ ರಜಾ ಇದೆ, ಆ ಸ್ಕೂಲ್ ರಜಾದಲ್ಲಿ ದಸರಾ ರಜೆ ಎಲೆಕ್ಷನ್ ನೋಡೋಣ. ಅದನ್ನ ನಮ್ಮ ಕಮಿಷನ್ ಅವರು ಈ ಟೀಚರ್ಗಳದ್ದು ಆಕ್ಷೇಪ ಇದೆ ಸರ್, ದಸರಾ ಹಾಲಿಡೇಸ್ ನಮ್ಮನ್ನ ಹೇಳಿದ್ರ ಅವರು ಅಲ್ಲ ಆ ತರದೊಂದು ಮಾತಾಡ್ತಾರೆ. ನನಗೆ ಯಾರು ಇದುವರೆಗೂ ನಮ್ಮ ಸರ್ಕಾರದ ಮಟ್ಟಕ್ಕೆ ಏನು ಬಂದಿಲ್ಲ. ನಿಮ್ಗೇನಾದ್ರು ಬರ್ದು ಕೊಟ್ಟಿದಾರ ಟೀಚರ್ಸ್? ಅಲ್ಲ ಅಸಮಾಧಾನ ತೋಡ್ಕೊಳ್ತಾರೆ, ಅದು ನಿಮ್ಮ ಅಭಿಪ್ರಾಯ ಅಷ್ಟೇ. ಸರ್, ಬೆಂಗಳೂರಲ್ಲಿ ಗುಂಡಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನೋಡಪ್ಪ, ಗುಂಡಿಗಳು 25 ವರ್ಷದ ಗುಂಡಿಗಳು ಇದ್ದೇ ಇದೆ. ಸರ್ಕಾರದವ್ರು ಮುಚ್ಚನೆ ಇದ್ದಾವೆ. ನಾವು ಈಗ ಸ್ಪೆಷಲ್ ಡ್ರೈವ್ ತೆಗೆದುಕೊಂಡಿದ್ದೀವಿ. ಮಳೆ ಜಾಸ್ತಿ ಆಗಿದೆ, ಸ್ಪೆಷಲ್ ಡ್ರೈವ್ ತೆಗೆದುಕೊಂಡಿದ್ದೀವಿ. ಜೊತೆ ಚೀಫ್ ಮಿನಿಸ್ಟರ್ ಕೂಡ 750 ಕೋಟಿ ರೂಪಾಯಿ ನಾನು ಎಕ್ಸ್ಟ್ರಾ ಕೊಡ್ತೀನಿ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಮಾಡು ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಪ್ಲಾನ್ ಆಫ್ ಆಕ್ಷನ್ ತಂದೆ. ನಾನು 4 ದಿನ ಮುಂಚಿತವಾಗಿ ಒಂದು ಮೀಟಿಂಗು ಮಾಡಿ ನಾನು ನೀವು ರೈಟಿಂಗ್ ಅಲ್ಲಿ ಬರ್ಕೊಡಿ ಅಂತ ಹೇಳಿದೆ. ಸೊ ನಿನ್ನೆ ರೈಟಿಂಗ್ ಅಲ್ಲಿ ಬರ್ಕೊಟ್ಟು ಡೆಡ್ ಲೈನ್, ನಾನು ಮಾತಾಡ್ಬೇಕಾದ್ರೆ ಡೆಡ್ ಲೈನ್ ಬೇಕು ಅಂತ 31ನೇ ತಾರೀಕು ಅಕ್ಟೋಬರ್ಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಎಷ್ಟು ಗುಂಡಿಗಳನ್ನ ನಾವು ಪೊಲೀಸವ್ರಿಗೂ ಹಿಡಿದೀವಿ. ನಿಮ್ ಟ್ರಾಫಿಕ್ ಅವರು ಎಲ್ಲೆಲ್ಲಿ ಗುಂಡಿಗಳು ನೋಡ್ತೀರ ನೀವು ಬರ್ಕೊಡಿ ಅಂತ ಹೇಳಿದೀವಿ. ಪಬ್ಲಿಕ್ಗೆ ಒಂದು ವಾಟ್ಸ್ಆಪ್ ಇದನ್ನ ಹಾಕಿದೀವಿ, ನಾವು ಆನ್ಲೈನ್ ಆಪ್ ಹಾಕಿದೀವಿ. ನೀವು ಯಾರು ಗುಂಡಿಗಳು ನೋಡ್ತೀರ ನಿಮ್ಮ ಜಾಗ ನೋಡ್ಬಿಟ್ಟು ನೀವು ಹಾಕಿ ಅಂತ ಸಾರ್ವಜನಿಕ ಕೇಳ್ತಾ ಇದೀವಿ, ನಮ್ಮ ಇಂಜಿನಿಯರ್ಗೆ ಹೇಳ್ತಾ ಇದೀವಿ, ಎಲ್ಲರಿಗೂ ಹೇಳ್ತಾ ಇದೀವಿ. ನಾವು ಯಾರು ಬೇಕಾದ್ರೂ ಕೊಡ್ಬೋದು, ಕೊಟ್ಬಿಟ್ಟು ನಾವು ಅದನ್ನ ಮುಚ್ಚುವಂತ ಕೆಲಸ ಮಾಡ್ತೀವಿ. ಈಗ ಬನ್ನಿ, ನಾನು ಡೆಲ್ಲಿ ನಾನು ಮನೆ ನೋಡಿದ್ದೇವೆ. 100 ಮೀಟರ್ಗೆ 25 ಗುಂಡಿ ಇದೆ. ಡೆಲ್ಲಿಲಿ ಸದ್ಯದ ಬೇಕಾದ್ರೆ ನೀವು ಬನ್ನಿ, ನಾನು ತೋರಿಸ್ತೀನಿ. ಏನು ಮಾಡಕ್ಕಾಗಲ್ಲ. ಡೆಲ್ಲಿಲೂ ಇದೆ, ಎಲ್ಲಲ್ಲೂ ಇದೆ. ಆದ್ರೆ ಬೆಂಗಳೂರು ಜಾಸ್ತಿ ನ್ಯೂಸ್ ಆಗ್ತಾ ಇದೆ ಅಷ್ಟೇ.